ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಪೋರ್ಟ್ಸ್ಗಾಗಿ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಏನು ನಾವು ಜನ್ರೇಟ್ ಮಾಡಿರ್ತೀವಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಈವೆಂಟ್ಗಳನ್ನು ಆ್ಯಡ್ ಮಾಡುವುದು ಹೇಗೆ ಮತ್ತು ತಪ್ಪಾಗಿ ಎಂಟ್ರಿ ಆಗಿರ್ತಕ್ಕಂಥ ಈವೆಂಟ್ಗಳನ್ನು ಡಿಲೀಟ್ ಮಾಡುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ಲಾಗಿನ್ ಆದ ನಂತರ ಏನು ಆಯ್ಕೆಗಳು ಬರುತ್ತೆ ಮೇಲ್ಭಾಗದಲ್ಲಿ ಅದರಲ್ಲಿ ಆ್ಯಡ್ ಈವೆಂಟ್ ಅಂತ ಇದೆ. ಆ ಆ್ಯಡ್ ಈವೆಂಟನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಸ್ಕೂಲ್ ಅಡ್ರೆಸ್ ಎಲ್ಲ ತೋರಿಸುತ್ತೆ. ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಎಂಟರ್ ಮಾಡ್ತಕ್ಕಂತಹ ಕಾಲಮ್ ಓಪನ್ ಆಗುತ್ತೆ. ಆ ಬಾಕ್ಸ್ನಲ್ಲಿ ಸ್ಯಾಟ್ಸ್ ನಂಬರನ್ನು ಎಂಟರ್ ಮಾಡಿ ನೀವು ಪೆಚ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಗೆ ಈಗಾಗಲೇ ಏನು ಈವೆಂಟನ್ನು ಆ್ಯಡ್ ಮಾಡಿರ್ತೀವಿ ಆ ಈವೆಂಟ್ಗಳ ಎಲ್ಲ ಪಟ್ಟಿಗಳು ನಮಗೆ ಶೋ ಆಗುತ್ತೆ. ಅದರಲ್ಲಿ ಈವೆಂಟ್ಗಳ ಮುಂಭಾಗದಲ್ಲಿ ನಮಗೆ ಡಿಲೀಟ್ ಅಂತಕ್ಕಂಥ ಆಯ್ಕೆ ಕೂಡ ಇದೆ. ರೆಡ್ ಬಣ್ಣದಲ್ಲಿ ಡಿಲೀಟ್ ಆಯ್ಕೆ ಇದೆ. ಅದರ ಕೆಳಭಾಗದಲ್ಲಿ ನಮಗೆ ಆ್ಯಡ್ ಈವೆಂಟ್ ಅಂತ ಕೂಡ ಇದೆ. ಈ ಆ್ಯಡ್ ಈವೆಂಟನ್ನು ಉಪಯೋಗಿಸ್ಕೊಂಡು ನಾವು ಮತ್ತೊಂದು ಈವೆಂಟನ್ನು ಆ ವಿದ್ಯಾರ್ಥಿಗೆ ಅವಶ್ಯವಿದ್ದಲ್ಲಿ ಆ್ಯಡ್ ಕೂಡ ಮಾಡ್ಬೋದು. ಕೆಳಭಾಗದಲ್ಲಿ ನಾವು ಯಾವ ರೀತಿಯಾಗಿ ಮೊದಲು ಈವೆಂಟನ್ನು ಆ್ಯಡ್ ಮಾಡುವಾಗ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನಾವು ಒಂದು ಈವೆಂಟನ್ನು ಡಿಲೀಟ್ ಮಾಡೋದನ್ನು ನೋಡೋಣ. ಆ ಈವೆಂಟ್ನ ಮುಂಭಾಗದಲ್ಲಿರ್ತಕ್ಕಂತಹ ಡಿಲೀಟ್ ಒಂದು ಆಯ್ಕೆ ಏನಿದೆ ಅದನ್ನು ನಾವು ಕ್ಲಿಕ್ ಮಾಡೋದ್ರ ಮೂಲಕ ಅನವಶ್ಯಕವಾದ ಈವೆಂಟ್ಗಳನ್ನು ಡಿಲೀಟ್ ಮಾಡಬಹುದಾಗಿರುತ್ತೆ. ಇನ್ನು ಆ್ಯಡ್ ಈವೆಂಟ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸ ಈವೆಂಟ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದಾಗಿರುತ್ತೆ. ನಾವು ಹೊಸದಾಗಿ ಸೃಜನೆ ಮಾಡುವಾಗ ಯಾವ ರೀತಿಯಾಗಿ ಈವೆಂಟನ್ನು ಆ್ಯಡ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಆ್ಯಡ್ ಈವೆಂಟನ್ನು ಕ್ಲಿಕ್ ಮಾಡಿದ ನಂತರ ಕೆಳಭಾಗದಲ್ಲಿ ನಮಗೆ ಆಯ್ಕೆಗಳು ಬರುತ್ತೆ. ಏಜ್ ಗ್ರೂಪು, ಅನಂತರ ಪಾರ್ಟಿಸಿಪೇಷನ್ನು, ಕ್ಯಾಟಗರಿ ಮುಂತಾದ ವಿವರಗಳು ಬರುತ್ತೆ. ಜೆಂಡರ್ ಬರುತ್ತೆ ಮತ್ತು ಡಿಸಬಿಲಿಟಿ ಇದ್ದರೆ ಏನು ಬರುತ್ತೆ ಅದೆಲ್ಲವೂ ಕೂಡ ಅಲ್ಲಿ ಮುಂದೆ ಬರುತ್ತೆ. ನಾವು ಸೆಲೆಕ್ಟ್ ಕ್ಯಾಟಗರಿ ಮತ್ತು ಸಬ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಕೂಡ ಹೊಸ ಈವೆಂಟನ್ನು ಮಾಡ್ಬೋದಾಗಿರುತ್ತೆ. ಈ ರೀತಿಯಾಗಿ ನಾವು ಒಬ್ಬ ವಿದ್ಯಾರ್ಥಿಗೆ ಅನವಶ್ಯಕವಾದ ಈವೆಂಟ್ಗಳನ್ನು ಡಿಲೀಟ್ ಮಾಡಬಹುದು ಮತ್ತು ಹೊಸ ಈವೆಂಟ್ಗಳನ್ನು ಆ್ಯಡ್ ಕೂಡ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.